ಮತ್ತೆ ನೀವು ಮತ್ತೆ ತುಕಾಲಿ ಈ ಬೀನ್ ಬ್ಯಾಗ್ ಮತ್ತೆ ಹಾಕೊಂಡು ಕೂತಿದ್ರ ಸಿಟ್ಟಿಂಗ್ಗೆ? ಸದ್ಯಕ್ಕವ ಒಂದು ಪ್ರೋಗ್ರಾಮೇ ಮಾಡಿದ್ದಾರೆ, ಬೀನ್ ಬ್ಯಾಗ್ ಪ್ರೋಗ್ರಾಮ್ ಅಂತ. ನಾವಿಬ್ಬರೇನೆ ಕೂತ್ಕೊಂಡು ಮತ್ತೆ ಇಲ್ಲಿ ನಮ್ಮ ಶೆಡ್ ಹತ್ರ ಬೀನ್ ಬ್ಯಾಗ್ ಸೆಟಪ್ಪೇ ಮಾಡ್ತೀನಿ. ಒಂದು ಬಾಲ್ಕನಿ ಮಾಡಿ ಮುಖಾಂತರ ಇಲ್ಲಿ ನಮ್ಮದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮೇಡಮ್. ಸದ್ಯಕ್ಕೆ ಈ ವರ್ಷ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದ ಮೇಲೆ ಇಲ್ಲಿ ನೆಕ್ಸ್ಟ್ ಸೆಟಪ್ಪೇ ಬೇರೆ ಇರುತ್ತೆ. ನಮ್ಮ ಶೆಡ್ ವರ್ಷನೂ ಎಲ್ಲ ಚೇಂಜ್ ಮಾಡ್ತೀನಿ. ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದಾಗಿನಿಂದ ನನಗೆ ಸ್ವಲ್ಪ ಬಿಗ್ ಬಾಸ್ ಫೀಲ್ ಬೇಕು. ಅಂದರೆ ಒಂದು ದೊಡ್ಡ ಗೇಟ್ ಹಾಕೋ ಮುಖಾಂತರ ಸುತ್ತು ಕಾಂಪೌಂಡ್ ಅದೇ ರೀತಿ ಹಾಕ್ಬಿಟ್ಟು ಇಲ್ಲಿ ಹಳ್ಳಿಕಾರ್ ಸಾಮ್ರಾಜ್ಯ ಅಂದ್ಬಿಟ್ಟು ಆಲ್ರೆಡಿ ಇದು ರೆಕಗ್ನೈಸೇಷನ್ ಐತೆ. ಹೊರ್ತೂರು ಸಂತೋಷ್ ಲೊಕೇಶನ್ ಅಂದರೆ ಹಳ್ಳಿಕಾರ್ ಸಾಮ್ರಾಜ್ಯ ಅಂತ ಮಾಡಿದ್ರೆ ಬಂದ್ಬಿಡುತ್ತೆ ಇಲ್ಲಿ ಕರೆಕ್ಟಾಗಿ. ಆ ಸಾಮ್ರಾಜ್ಯನ ಅದೇ ರೀತಿನಲ್ಲಿ ಬಿಂಬಿತವಾಗೋ ರೀತಿನಲ್ಲಿ ನೋಡಿ, ಇದೆಲ್ಲ ನಮ್ಮ ಹಳೆ ಕಾಲದ ಕಂಬಗಳೇ ಶೆಡ್ಗಳು ಹಾಕಿರೋದು. ಬಟ್ ಅದನ್ನೇನೇ ಅದಿನ್ನ ತುಂಬ ಚೆನ್ನಾಗಿ ಒಂದು ತುಂಬ ಬಂದು ನೋಡೋರ್ಗು ಒಂದು ಮನಸ್ಸಿಗೆ ಮುಟ್ಟಬೇಕು ಆ ರೀತಿನಲ್ಲಿ ಮಾಡ್ತೀನಿ ಮೇಡಮ್. ಸರ್, ನಿಮ್ಮ ಆಸೆನ ಬಿಗ್ ಬಾಸ್ ಈಡೇರಿಸಲಿಲ್ವಲ್ಲ ಸರ್? ಏನಂದ್ರೆ ಆಫ್ ದ ಸ್ಕ್ರೀನ್ ಬಿಗ್ ಬಾಸ್ ಈಡೇರಿಸಿದ್ರೆ ಬಿಗ್ ಬಾಸ್ನ ನೋಡಬೇಕು ಅಂತ ಇದ್ರಲ್ಲ, ಸೂಪರ್ ಆಗಿತ್ತು. ಹೌದು, ಆ ಬಿಗ್ ಬಾಸ್ ಧ್ವನಿ ಮಾತಾಡಿರೋರನ್ನ ನಾನು ನೋಡಿದ್ದೀನಿ. ನಾನು ಏನು ಹೇಳ್ತೀನಿ, ಬಿಗ್ ಬಾಸ್ ಅಂತಂದರೆ ಮೇಡಮ್ ದೇವರು ಅಂತ ಅಂದ್ಬಿಟ್ಟು ದೇವ್ರ ಮೈ ಮೇಲೆ ಬಂದಿರೋರು ಆಡ್ಬೋದು, ಬಿಟ್ಟರೆ ಅವ್ರನ್ನೇ ದೇವರು ಅಂತ ಹೇಳಕ್ಕೆ ಹೆಂಗೆ ಸಾಧ್ಯ ಇಲ್ಲ. ಹಂಗೆ ಬಿಗ್ ಬಾಸ್ ಅನ್ನೋದು, ಆ ಬಿಗ್ ಬಾಸ್ ಅನ್ನೋದು ನಾವು ಅಲ್ಲಿ ಏನು ಕೊಡ್ತಾ ಇದ್ರಲ್ಲ ಮರ್ಯಾದೆ, ಅದು ಆ ಬಿಗ್ ಬಾಸ್ ವಾಯ್ಸ್ ಒಬ್ರು ಕೊಟ್ಟಿರ್ಬೋದು, ಅಲ್ಲಿ ನಡೆಸ್ತಕ್ಕಂಥವ್ರು ಡೈರೆಕ್ಟರ್ ಒಬ್ರು ಇರ್ಬೋದು, ಇದಿರ್ಬೋದು. ಬಟ್ ನಾವು ತಿಳ್ಕೊಂಡಿರೋ ಬಿಗ್ ಬಾಸ್ ಅನ್ನೋದು ನಾನು ನೋಡೋಕ್ಕೂ ಆಗಲ್ಲ. ಅದು ಬಿಗ್ ಬಾಸ್ ಅನ್ನೋದು ಅದು ಒಂದು ಮಾಯ ಅಷ್ಟೇ ಹೇಳಕ್ಕೆ ಸಾಧ್ಯ.